हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निरमिलार्यन् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ये गुरुं हरिः ओं। श्रीशाः पाहि अनन्तकोटिब्रह्माण्डनायका ಎಂಬುದು ಶ್ರೀ ಪುರಂದರದಾಸರಚಿತ ಭವ್ಯಗ್ರಂಥ. ಶಾಸ್ತ್ರ ಪ್ರಮೇಯ ಉಪನಿಷತ್ ಸಾರ ಸಂಗ್ರಹ ರೂಪವಾದ 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರವರ್ಧ, ಅಂಬರೀಷವರ್ಧ, ನಾರದವರ್ಧ, ಪ್ರಹ್ಲಾದವರ್ಧ, ಗಜೇಂದ್ರವರ್ಧ, ಮುಚುಕುಂದವರ್ಧ, ಧ್ರುವವರ್ಧ, ವಿಭೀಷಣವರ್ಧ, ಪುಂಡರೀಕವರ್ಧ ಮತ್ತು ಪರಾಶರವರ್ಧ ಎಂಬುದು 10 ಜನ ವರ್ಧರು. 10 ಎಂಬುದು ಅನಂತ ಸಂಖ್ಯವಾಚಿ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜೀವರು ಭಗವಂತನ ಅಧೀನರು, ಅಸ್ವತಂತ್ರರು. ಸರ್ವೇ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ. ಇದನ್ನು ತಾರತಮ್ಯ ಎಂದು ಕರೆಯುತ್ತಾರೆ. ಮೋಕ್ಷದಲ್ಲಿ ಇರತಕ್ಕಂಥ ಜೀವರಲ್ಲೂ ಸಾತ್ವಿಕರಲ್ಲೂ ಸಹ ತಾರತಮ್ಯವಿದೆ. ಭಗವಂತನನ್ನು ಆರಾಧನೆ ಮಾಡಬೇಕಾದರೆ ಶ್ರೀಮದ್ ಐತರೇಯ ಉಪನಿಷತ್ತು ಭಗವಂತನನ್ನು ನಮ್ಮ ದೇಹದಲ್ಲೇ ಭಗವಂತನಿದ್ದಾನೆ ಎಂದು ಆರಾಧನೆ ಮಾಡಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದೆ. ಯಾವ ವರದರು ಎಂಬತಕ್ಕಂಥವರು ಎಲ್ಲ ಕ್ಷೇತ್ರವನ್ನು ತಮ್ಮ ದೇಹದಲ್ಲೇ ತಮ್ಮ ಶರೀರದಲ್ಲೇ ಕಂಡುಕೊಂಡವರು. ನಂತರ ಅದು ವಿಸ್ತಾರವಾಗಿ ಆಯಾ ಪ್ರದೇಶಗಳಲ್ಲಿ ಭಗವಂತನ ಸನ್ನಿಧಾನ ವ್ಯಾಪ್ತಿಯನ್ನು ಕಂಡುಕೊಂಡವರು ವರದರು ಎಂದು ಹೆಸರು. ಆದ್ದರಿಂದ ಎಲ್ಲ ಸಾಧಕರು ಮೊಟ್ಟ ಮೊದಲಿಗೆ ಅವರ ಶರೀರದಲ್ಲೇ ಭಗವಂತನನ್ನು ಆರಾಧನೆ ಮಾಡಬೇಕು. ಆದ್ದರಿಂದಲೇ ಪುರುಷಾಕಾರವಾಗಿ ಭಗವಂತ ಎಲ್ಲ ಜೀವರನ್ನು ಸೃಷ್ಟಿಸಿದ್ದಾನೆ. ಮನುಷ್ಯ ಜನ್ಮದಲ್ಲಿ ಯಾರಿಗೆ ಜ್ಞಾನವಿದೆಯೋ ಅವರಿಗೆ ಎಲ್ಲ ಶರೀರದ ಪೂರ್ಣ ಅವಯವಗಳನ್ನು ಕೊಟ್ಟಿರುತ್ತಾನೆ. ಈ ಪೂರ್ಣ ಅವಯವಗಳು ಕೊಟ್ಟಿರುವ ಉದ್ದೇಶವನ್ನು ಭಗವಂತನ ವಿಶೇಷ ಸನ್ನಿಧಾನ ಪಾತ್ರ ಎಂಬುದನ್ನು ನಾವು ಚಿಂತಿಸಬೇಕೇ ಹೊರತು ಅದನ್ನು ಕೇವಲ ವ್ಯವಹಾರಕ್ಕಾಗಿ ಅಥವಾ ನಮ್ಮ ಸ್ವೇಚ್ಛಾ ವಿಹಾರಕ್ಕಾಗಿ ಬಳಸಿಕೊಳ್ಳಬಾರದು. ಅದನ್ನದ ಉಪನಿಷತ್ತು ಶರೀರದಲ್ಲೇ ಪಂಚರೂಪಿ ಹರಿಯ ಸನ್ನಿಧಾನವಿದೆ. ಅದನ್ನು ಹೇಗೆ ಗಳಿಸಬೇಕು, ಹೇಗೆ ಸ್ತುತಿಸಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ನಿಜವಾದ ಸಾತ್ವಿಕರು ಯಾವ ಸಂಪತ್ತನ್ನು ಅಪೇಕ್ಷಿಸುವುದೇ ಇಲ್ಲ. ತಮ್ಮ ಸ್ವರೂಪಭೂತವಾದದ್ದನ್ನು ಮಾತ್ರ ಲಕ್ಷ್ಯವಿಟ್ಟಿರುತ್ತಾರೆ. ಆದ್ದರಿಂದಲೇ ಅವರು ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ತಮಗಲ್ಲದನ್ನು ಯಾರು ಅಪೇಕ್ಷಿಸುತ್ತಾರೋ ಅವರು ಆ ವಸ್ತುವು ಸಿಗುವುದಿಲ್ಲ ಮತ್ತು ತನ್ನಿಮಿತ್ತವಾಗಿ ಅನೇಕ ಜನ್ಮಾಂತರವನ್ನು ಹೊಂದಬೇಕಾಗುತ್ತದೆ. ಇದರಲ್ಲಿ ಯಾವ ದೇವತೆಗಳೂ ಸಹ ಇನ್ನೂ ಸಂಪತ್ತು ಬೇಕೆಂದು ಬಯಸುವುದೇ ಇಲ್ಲ. ಅದು ದೇವತೆಗಳ ಲಕ್ಷಣ. ಅದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಚ ಮನ್ಯತಾ ಇತಿ ಕಾಮ ಮಾತ್ರಂ ಮನು ಅವಬೋಧನೆ ಇತಿ ಧಾತೋಃ ನಹಿ ಅವಯವಃ ಏವ ಕಾಮಃ ಅನ್ಯತಾ ರಾಜ್ಯಂ ಚ ಅನನ್ಯಾಪಿ ರಾಜಕಾಮಮಿತಿ ಸ್ಯಾತ್. ನಚ ಮನ್ಯತೆ ಮನ್ಯೇತಾ ಇತಿ ದ್ವಿವಿಧಃ ಪ್ರಯೋಗಸ್ ಅಸ್ಮಿನ್ ಪಕ್ಷೆ ಯುಜ್ಯತೆ. ನಚ ಸರ್ವಲೋಕಂ ಅತೀತ್ಯಾಶ್ನತೋ ಮುಕ್ತಸ್ಯ ಮುಕ್ತೇಃ ಅನ್ಯತ್ರ ಕಾಮೋ ವಿದ್ಯತೆ. ಸರ್ವಲೋಕಾದಿಕಂ ಚ ಮುಕ್ತಿಂ ವಿನಾ ನಾನ್ಯತ್. ತಸ್ಮಾತ್ ಮುಕ್ತೈಃ ಅಮುಃ ಮುಕ್ತೈಃ ಅಪಿ ಭಗವಾನ್ ಸರ್ವೋತ್ತಮತ್ವೇನ ಚಿಂತ್ಯ ಇತಿ ಸಿದ್ಧಂ. ದೇವತೆಗಳು ಅತಿ ಉತ್ತಮವಾದ ಸಾತ್ವಿಕರಲ್ಲಿರ್ತಕ್ಕಂಥ ಜೀವರು ಹೇಗೆ ಜೀವಿಸಿರುತ್ತಾರೆ ಮತ್ತು ಹೇಗೆ ಅವರು ಮೋಕ್ಷವನ್ನು ಪಡೆಯುತ್ತಾರೆಂದರೆ ಅನ್ಯ ಕಾಮವನ್ನು ಅವರು ತ್ಯಜಿಸಿರುತ್ತಾರೆ.
ತಮ್ಮ ಸ್ವರೂಪಭೂತವಾದದ್ದನ್ನು ಮಾತ್ರ ಅಪೇಕ್ಷೆ ಪಡುತ್ತಾರೆ. ಆದ್ದರಿಂದ ಅವರು ನೀಚ ಯೋನಿಗಳಲ್ಲಿ ಎಂದೂ ಹುಟ್ಟುವುದಿಲ್ಲ. ಕೇವಲ ಶಾಪವಶಾತ್ ಮನುಷ್ಯರಾಗಿ ಹುಟ್ಟುತ್ತಾರೆಯೇ ಹೊರತು ಮತ್ತು ವಿವಿಧ ರೀತಿಯ ಸೇವಾ ತಮ್ಮ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕೆಲವು ಬಾರಿ ನೀಚ ಯೋನಿಗಳಲ್ಲಿ ಬರುವುದುಂಟು. ಆದರೆ ಸಹಜವಾಗಿ ದೇವತೆಗಳು ನೀಚ ಯೋನಿಗಳಲ್ಲಿ ಹುಟ್ಟುವುದೇ ಇಲ್ಲ. ಅತ್ಯೇನ ಮನ್ಯತೆ ಎಂದರೆ ಎಷ್ಟು ದೊರೆತರೂ ಅದನ್ನೆಲ್ಲ ಮೀರಿ ಇನ್ನೂ ಬೇಕೆಂದು ಬಯಸುತ್ತಾನೆ ಎಂದು ವ್ಯಾಖ್ಯಾನಿಸುವುದು ಸರಿಯಲ್ಲ. ಮನ್ಯತೆ ಎಂದರೆ ಕಾಮನೆ ಎಂದೇ ಅರ್ಥವಲ್ಲ. ಏಕೆಂದರೆ ಮನು ಎಂದರೆ ತಿಳಿಯುವುದು ಎಂದರ್ಥ ಎಂಬ ಧಾತು ವ್ಯಾಖ್ಯಾನವಿದೆ. ತಿಳಿಯುವುದೇ ಕಾಮನೆಯಲ್ಲಿ ತಾನೇ. ಇಲ್ಲದಿದ್ದರೆ ರಾಜ್ಯವನ್ನು ತಿಳಿಯುವನು ರಾಜ್ಯ ಕಾಮನೆ ಉಳ್ಳವನೆಂದಾದೀತು. ಮತ್ತು ಮನ್ಯೇತ ಎಂದು ಎರಡು ಬಗೆಯ ಪ್ರಯೋಗ ಆ ಪಕ್ಷದಲ್ಲಿ ಕೊಡಲಾರದು. ಮನ್ಯತೆ ಬಯಸುತ್ತಾನೆ ಎಂಬ ಪ್ರಯೋಗ ಮಾತ್ರ ಯುಕ್ತವಾದೀತು. ಬಯಕೆಯನ್ನು ವಿಧಿಸಲಾಗದುದರಿಂದ ಮನ್ಯೇತ ಬಯಸಬೇಕು ಎಂಬ ಪ್ರಯೋಗ ಯುಕ್ತವಾದೀತು. ಎಲ್ಲ ಲೋಕಗಳನ್ನು ತೊರೆದು ಅಲೌಕಿಕ ಭೋಗವನ್ನು ಅನುಭವಿಸುವ ಮುಕ್ತನಿಗೆ ಮುಕ್ತಿಗಿಂತ ಬೇರೆಯಾದ ವಿಷಯ ಭೋಗದಲ್ಲಿ ಕಾಮನೆಯೂ ಇರಲಾರದು. ಎಲ್ಲ ಲೋಕದ ಭೋಗಗಳಿಂತಲೂ ಶ್ರೇಷ್ಠವಾದುದು ಮುಕ್ತಿ ಹೊರತು ಬೇರೆ ಇರುವುದು ಶಕ್ಯವಿಲ್ಲ. ಆದ್ದರಿಂದ ಮುಕ್ತರಿಂದಲೂ ಅಮುಕ್ತರಿಂದಲೂ ಭಗವಂತನು ಸರ್ವೋತ್ತಮನೆಂದು ಉಪಾಸ್ಯನಾಗಿ ಇದ್ದಾನೆ ಎಂಬುದೇ ಉಪನಿಷತ್ತಿನ ಅಭಿಪ್ರಾಯ ಎಂದು ಸಿದ್ಧವಾಗುತ್ತದೆ. ಪ್ರಪ್ರಥಮವಾಗಿ ಎಲ್ಲ ಸಾಧಕರು ಭಗವಂತನನ್ನೇ ಆರಾಧಿಸಬೇಕು ಮತ್ತು ಸ್ವಹಿತವಾದದ್ದನ್ನೇ ಅಪೇಕ್ಷಿಸಬೇಕು. ಇದಕ್ಕೋಸ್ಕರವಾಗಿ ಶರೀರದಲ್ಲಿ ಇರತಕ್ಕಂಥ ಪಂಚರೂಪಿ ಭಗವಂತನನ್ನು ಹೇಗೆ ಆರಾಧನೆ ಮಾಡುವುದು ಎಂಬುದನ್ನು ಉಪನಿಷತ್ತು ತಿಳಿಸ್ತಾ ಇದೆ. ಸ ಏಷ ಪುರುಷ ಪಂಚವಿಧ ತಸ್ಯ ಯದೂಷ್ಣಂ ತಜ್ಜ್ಯೋತಿ ಯಾನಿ ಕಾನಿ ಚ ಆಕಾಶಃ ಅತ ಯಲ್ಲೋಹಿತಂ ಶ್ಲೇಷ್ಮ ರೇತಸ್ಯಾಪಃ ಯಶರೀರಂ ಸ ಪೃಥಿವಿ ಯ ಪ್ರಾಣಃ ಸ ವಾಯುಃ ಸ ಏಷ ವಾಯುಃ ಪಂಚವಿಧಃ ಪ್ರಾಣಾಪಾನವ್ಯಾನ ಉದಾನೆ ಸಮಾನಃ ಸ ಏಕಾ ದೇವತಾಃ ಪ್ರಾಣಾಪಾನಯೋರೇವ ನಿವಿಷ್ಟಾಃ ಚಕ್ಷುಃ ಶ್ರೋತ್ರಂ ಮನೋ ವಾಗಿತಿ ಪ್ರಾಣಸ್ಯ ಹಿ ಅನ್ವಪಾಯಂ ಏತಾಪಿ ಯಾಂತಿ. ಪುರುಷನಲ್ಲಿ ಪುರುಷನಾಮಕನಾಗಿ ಇರುವ ಶ್ರೀಹರಿ ಪುರುಷ ದೇಹದಲ್ಲಿರುವ ಪಂಚಭೂತಗಳಲ್ಲಿ ಪಂಚರೂಪನಾಗಿದ್ದಾನೆ. ದೇಹದಲ್ಲಿ ಉಷ್ಣವಾಗಿರುವುದೇ ಅಗ್ನಿ, ಅದರಲ್ಲಿ ಜ್ಯೋತಿರ್ನಾಮಕ ಪ್ರದ್ಯುಮ್ನನಿದ್ದಾನೆ. ಕಿವಿ ಮೂಗು ಮುಂತಾದವುಗಳಲ್ಲಿ ಒಳಗಿನ ಅವಕಾಶವೇ ಆಕಾಶ, ಅದರಲ್ಲಿ ಆಕಾಶ ನಾಮಕ ವಾಸುದೇವನಿದ್ದಾನೆ. ರಕ್ತ ಕಫ ರೇತಸ್ಸುಗಳೇ ಅಪ್ಪು, ಅದರಲ್ಲಿ ಅಪ್ ನಾಮಕ ಅನಿರುದ್ಧನಿದ್ದಾನೆ. ಗಟ್ಟಿಯಾದ ಅಸ್ಥಿ ಮುಂತಾದ ಶರೀರ ಭಾಗವೇ ಪೃಥ್ವಿ, ಅದರಲ್ಲಿ ಪೃಥ್ವಿ ನಾಮಕ ನಾರಾಯಣನಿದ್ದಾನೆ. ಪ್ರಾಣಾಪವಾಯು, ಅದರಲ್ಲಿ ವಾಯು ನಾಮಕ ಸಂಕರ್ಷನಿದ್ದಾನೆ. ಸಂಕರ್ಷದಿಂದ ಅಧಿಷ್ಠಿತವಾದ ಈ ವಾಯು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳೆಂದು 5 ವಿಧ. ಅದರಲ್ಲಿ ಅನಿರುದ್ಧಾದ ಪಂಚರೂಪಗಳಿಂದ ಸಂಕರ್ಷಣ ಇದ್ದಾನೆ. ಈ ಪಂಚಭೂತಗಳಲ್ಲಿ ವಾಯುವೇ ಉತ್ತಮ, ಏಕೆಂದರೆ ಬೇರೆ ಎಲ್ಲ ಭೂತಗಳಿಂದ ಆಗುವ ಚಕ್ಷಸ್ಸು ಶ್ರೋತ್ರ ಮನಸ್ಸು ವಾಕು ಅಭಿಮಾನಿಗಳು ಪ್ರಾಣಾಪಾನಗಳೆಂಬ 2 ರೂಪಗಳಿಂದ ವಿಶೇಷವಾಗಿ ಪ್ರವೃತ್ತಿ ಮಾಡುವ ಮುಖ್ಯ ಪ್ರಾಣನಲ್ಲಿ ಆಶ್ರಯವನ್ನು ಪಡೆದವರು. ಮುಖ್ಯ ಪ್ರಾಣ ದೇಹದಿಂದ ಹೊರಟರೆ ಈ ದೇವತೆಗಳು ಹೊರಟು ಹೋಗುತ್ತಾರೆ. ಪುರುಷಸ್ಯ ಪಂಚಭೂತೇಷು ಪಂಚರೂಪೋ ಹರಿಸ್ಥಿತಃ ಪ್ರದ್ಯುಮ್ನಾದಿ ಸ್ವರೂಪೇಣ ಜ್ಯೋತಿರಾದೋ ಪೃಥಕ್ ಪೃಥಕ್ ಸ ಏವ ಸ ಪುನರ್ವಾಯೋ ಪಂಚಭಾವಸ್ಥಿತ ಪ್ರಭು
ಪ್ರಾಣಾದಿರೂಪೇ ವಸತಿ ಅನಿರುದ್ಧಾದಿರೂಪವಾನ್ ಅನಿರುದ್ಧಶ್ಚ ಪ್ರದ್ಯುಮ್ನಶ್ಯ ಸಂಕರ್ಷಣ ಪ್ರಭುಃ ವಾಸುದೇವನಾರಾಯಣ ಪಂಚರೂಪ ಇತಿ ಕ್ರಮಾತ್ ಪಂಚರೂಪೋಪಿ ಭಗವಾನ್ ಯಸ್ಮಾತ್ ವಾಯೋ ವಿಶೇಷತಃ ಸ್ಥಿತಸ್ತೇನ ಚ ಖಾದಿಭ್ಯೋ ವಾಯುರೇವ ವಿಶಿಷ್ಯತೆ ಅತಏವ ಪೃಥಿವ್ಯಾದಿಸ್ವರೂಪ ಮನ ಆದಯಃ ದೇವಾಃ ಪ್ರಾಣಾಶ್ರಿತಾಃ ನಿತ್ಯಂ ಗಚ್ಚಂತಿ ಪ್ರಾಣಮನ್ವಪಿ. ಶ್ರೀಹರಿ ಪುರುಷ ಶರೀರದಲ್ಲಿ ಅಜ್ಞಾದಿ ಪಂಚಭೂತಗಳಲ್ಲಿಯೂ ಬೇರೆ ಬೇರೆಯಾಗಿ ಪ್ರದ್ಯುಮ್ನಾದಿ ಸ್ವರೂಪದಿಂದ ಪಂಚರೂಪವಾಗಿರುತ್ತಾನೆ. ಅವನೇ ಪ್ರಾಣಾದಿ ರೂಪವಾದ ವಾಯುವಿನಲ್ಲಿ ಅನಿರುದ್ಧಾದಿ ರೂಪವುಳ್ಳವನಾಗಿ 5 ಬಗೆಯಾಗಿರುತ್ತಾನೆ. ಅನಿರುದ್ಧಾದಿ ರೂಪವುಳ್ಳವನೆಂದರೆ ಅನಿರುದ್ಧ, ಪರಿಚಯ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂದು ಕ್ರಮವಾಗಿ 5 ರೂಪವುಳ್ಳವನು. ಹೀಗೆ 5 ರೂಪವುಳ್ಳವನಾಗಿಯೂ ಭಗವಂತನು ವಾಯುವಿನಲ್ಲಿ ವಿಶೇಷವಾಗಿ ಸನ್ನಿಧಾನವುಳ್ಳವನಾಗಿದ್ದರಿಂದ ಆಕಾಶ ಅಭಿಮಾನಿಗಳಿಂದ ವಾಯು ಉತ್ತಮ ಎನಿಸಿದ್ದಾನೆ. ಆದ್ದರಿಂದಲೇ ಪೃಥಿವ್ಯಾದಿ ಸ್ವರೂಪದ ಮನಸ್ಸು ಮುಂತಾದ ಇಂದ್ರಿಯಗಳ ಅಭಿಮಾನಿಗಳು ಪ್ರಾಣಾಭಿಮಾನಿ ವಾಯುವನ್ನೇ ಸದಾ ಆಶ್ರಯಿಸಿಕೊಂಡಿದ್ದು ಅವನು ಶರೀರದಿಂದ ತೊಲಗಿದರೆ ಅವನನ್ನು ಅನುಸರಿಸಿ ಇವರು ತೊಲಗಿ ಹೋಗುತ್ತಾರೆ. ಅಜ್ಞಾದಿ ಪಂಚಭೂತಗಳಿಂದ ವಾಯುವಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನವೆಂದು ಹೇಳಿ ಆಕಾಶ ಅಭಿಮಾನಿಗಳಿಂದ ವಾಯು ಶ್ರೇಷ್ಠವೆಂದು ಹೇಳಿದಂದು ಆಕಾಶಾದ್ವಾಯು ಎಂದು ಆಕಾಶವು ವಾಯುವಿಗೆ ಜನಕ ಎಂದಿದ್ದರೂ ವಾಯುವಿಗಿಂತ ಶ್ರೇಷ್ಠ ಅಲ್ಲವೆಂದು ತಿಳಿಸುವುದಕ್ಕಾಗಿ ಉಪನಿಷತ್ತಲ್ಲಿ ಚಕ್ಷು ಶ್ರೋತ್ರಂ ಎಂದು ಮುಂತಾಗಿ ಚಕ್ಷುರಾದಿಗಳಿಗೆ ಪ್ರಾಣಾಧೀನತ್ವವನ್ನು ಹೇಳಿದ್ದರು. ಪ್ರಾಣನಿಗೆ ಸಾಕ್ಷಾತ್ ಅಧೀನರಾದ ಶೇಷಾದಿಗಳ ಅಭಿಮನ್ಯಮಾನವೆಂದು ಪೃಥಿವ್ಯಾದಿ ಸ್ವರೂಪ ಮನ ಆದಿ ಇಂದ್ರಿಯಗಳಿಗೆ ಭಾಷ್ಯದಲ್ಲಿ ಪ್ರಾಣಾಧೀನತ್ವವನ್ನು ಹೇಳಿದೆ. ಪೃಥ್ವಿ ಮಯಂ ಮನಸ್ತತ್ರ ಶೇಷವೇಂದ್ರೋ ಶಿವೇಂದ್ರಕಾಃ ಕಾಮಾನಿರುದ್ಧೋ ದೇವಗುರುಃ ಮನೋದೇವ ಸಚೇಂದ್ರಕಾಃ ಶ್ರೋತ್ರಮಾಕಾಶರೂಪಂ ಚ ಮಿತ್ರಧರ್ಮ ಜಲಾಧಿಪ ಕುಬೇರಶ್ಚ ದಿಶಾಂ ದೇವ ಶ್ರೋತ್ರಂ ದೇವ ಇತಿ ಶ್ರುತಾ ಜ್ಯೋತಿರೂಪಂ ತಥಾ ಚಕ್ಷುಃ ದೇವದೇವೋ ರವಿಸ್ಮೃತಃ ಕಿಂಚಿತ್ತೇಜೋಯುತ ವಾಕ್ಷ ವಿಶೇಷೇಣ ತ್ವಾತ್ಮಿಕ ಉಪಚೇಯತೆ ತತಃ ಸ್ಯಾದ್ ಭಾವೇ ಚ ಶುಷ್ಯತೆ ತೃಷಿತಸ್ಯ ಹಿ ವಾಗೇನ ಪೂರ್ವಂ ಮಂದಾ ಪ್ರವರ್ತತೆ ವಾಗ್ದೇವತೆ ತಥೋ ವಹ್ನಿ ಉಮಾ ಚಾಪಿ ಪ್ರಕೀರ್ತಿತೆ ಚಕ್ಷುಷು ಅಗ್ನೇಃ ಶ್ರೋತ್ರಂ ತ್ವಂ ಚಂದ್ರಸ್ಯಾಪಿ ಸಹೋಚ್ಯತೆ ಸ್ವಾಹಾಯ ಅಪಿ ವಾಕ್ತ್ವಂ ಚ ಪರ್ಜನ್ಯಸ್ಯ ಮನಸ್ಥಿತಃ ದ್ವಿತೀಯಮೇತದವಸ್ಥಾನಂ ಶ್ರುತಿವಾಕ್ಯಪ್ರಮಾಣತಃ ಶೇಷವೇಂದ್ರಶಿವಾದೀನಂ ಮನ ಆದಿಸ್ವರೂಪಿಣಾಂ ಆಶ್ರಯೋ ವಾಯುರೇವ ಏಕಸ್ತನ್ಯಸ್ಯ ನಾರಾಯಣ ಸ್ವಯಂ. ನಮ್ಮ ದೇವತೆಗಳು ಅವರ ತಾರತಮ್ಯೋಪೇತವಾಗಿ ನಮ್ಮಲ್ಲಿ ವಿವಿಧ ರೀತಿಯ ದೇಹದ ಭಾಗಗಳಿಗೆ ಅಭಿಮಾನಿತ್ವವನ್ನು ತಿಳಿಸ್ತಾ ಇದ್ದಾರೆ. ಆ ಇಂದ್ರಿಯಗಳಲ್ಲಿ ಮನಸ್ಸು ಅನ್ನಮಯಂ ಹಿ ಸೌಮ್ಯ ಮನಃ ಎಂಬ ಶ್ರುತಿಯನುಸಾರ ಪೃಥಿವಿ ಪರಿಮಾಣ ರೂಪವಾದ ಅನ್ನದಿಂದಾದುದು. ಶೇಷ, ಗರುಡ, ರುದ್ರ, ಇಂದ್ರ, ಕಾಮ, ಅನಿರುದ್ಧ, ಬೃಹಸ್ಪತಿ ಮತ್ತು ಚಂದ್ರ ಇವರು ಮನೋಭಿಮಾನಿ ದೇವತೆಗಳು. ಶ್ರೋತ್ರವು ಆಕಾಶ ರೂಪವಾದುದು. ಮಿತ್ರಾಯಮ, ವರುಣ ಮತ್ತು ಕುಬೇರ ಎಂಬ ದಿಗಾಭಿಮಾನಿಗಳಾದ ದೇವತೆಗಳೇ ಶ್ರೋತ್ರಾಭಿಮಾನಿ ದೇವತೆಗಳೆಂದು ಪ್ರಸಿದ್ಧರಾಗಿದ್ದಾರೆ. ಚಕ್ಷಸ್ಸು ತೇಜರೂಪವಾದುದು. ಚಕ್ಷುರಾಭಿಮಾನಿ ದೇವತೆಯ ಸೂರ್ಯ ಸ್ವಲ್ಪ ಅಂಶ ತೇಜೋಕ್ತವಾದರೂ ವಿಶೇಷವಾಗಿ ಜಲಾತ್ಮಕ ವಾಕ್. ಆದ್ದರಿಂದಲೇ ನೀರಿನಿಂದ ಅದು ಪುಷ್ಟಿ ಹೊಂದುತ್ತದೆ.
ಅದಿಲ್ಲದಾಗ ಒಣಗುತ್ತದೆ. ಏಕೆಂದರೆ ಬಾಯಾರಿದವನಿಗೆ ವಾಗೇಂದ್ರಿಯದ ಮೊದಲಿಗೆ ಕ್ಷೀಣ ಪ್ರವೃತ್ತಿ ಮಾಡುತ್ತದೆ. ಆದ್ದರಿಂದ ಅಗ್ನಿ ಮತ್ತು ಪಾರ್ವತಿಯರು ವಾಗಾಭಿಮಾನಿ ದೇವತೆಗಳೆಂದು ಪ್ರಸಿದ್ಧರಾಗಿದ್ದಾರೆ. ಅಗ್ನಿಗೆ ವಾಗಾಭಿಮಾನತ್ವ ಜೊತೆಗೆ ಚಕ್ಷುರಾಭಿಮಾನತ್ವವು, ಚಂದ್ರನಿಗೆ ಮನೋಭಿಮಾನಿತ್ವದ ಜೊತೆಗೆ ಶ್ರೋತ್ರಾಭಿಮಾನತ್ವವು, ಸ್ವಾಹಾದೇವಿಗೆ ಮಂತ್ರಾಭಿಮಾನತ್ವ ಜೊತೆಗೆ ವಾಗಭಿಮಾನತ್ವವು, ಪರ್ಜನ್ಯನಿಗೆ ಇಂದ್ರಿಯ ಗೋಲಕಾಭಿಮಾನತ್ವ ಜೊತೆಗೆ ಮನೋಭಿಮಾನತ್ವವು ಶ್ರುತಿಯುಕ್ತವಾಗಿದೆ. ಆದ್ದರಿಂದ ಶ್ರುತಿವಾಕ್ಯದ ಆಧಾರದಿಂದ ಈ ಎರಡನೆಯದೊಂದು ಅಧಿಷ್ಠಾನ ಮನಸ್ಸು ಮುಂತಾದವುಗಳ ಅಭಿಮಾನಿಗಳಾದ ಶೇಷ ಗರುಡ ರುದ್ರಾದಿಗಳಿಗೆ ವಾಯು ಒಬ್ಬನೇ ಆಶ್ರಯ. ಅವನಿಗೆ ಸ್ವಯಂ ನಾರಾಯಣ ಆಶ್ರಯನಾಗಿದ್ದಾರೆ. ಇದರಂತೆ ನಾವು ಮಾಡತಕ್ಕಂಥ ಯಜ್ಞದಲ್ಲೂ ಸಹ ಪಂಚರೂಪಿ ಭಗವಂತನನ್ನು ಸ್ಮರಣೆ ಮಾಡಬೇಕು ಎಂಬುದನ್ನು ವಿಶೇಷ ಆಕಾರವು ತಿಳಿಸುತ್ತಾರೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಒಟ್ಟಿನಲ್ಲಿ ನಾವು ತಿಳಿಯಬೇಕಾದ ಏನು, ಭಗವದ್ ಆರಾಧನೆ ಮಾಡಬೇಕಾದರೆ ಮನುಷ್ಯ ತಮ್ಮ ಶರೀರದಲ್ಲೇ ಪಂಚರೂಪಿ ಭಗವಂತನನ್ನು ಆರಾಧಿಸಬೇಕು. ಈ ಆರಾಧಿಸುವ ಕ್ರಮವೇ ಅತ್ಯಂತ ವಿಶಿಷ್ಟವಾಗಿದೆ. ಈ ರೀತಿಯಾದ ವಿಶಿಷ್ಟವಾದ ಕ್ರಮದಿಂದ ಭಗವಂತ ತೃಪ್ತನಾಗುತ್ತಾನೆ ಎಂಬುದು ಉಪನಿಷತ್ತುಗಳ ವಿಶೇಷಾಕಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನು ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ತಿಳಿಸಿದ್ದಾರೆ. ಪುರಂದರದಾಸರು ಅಕ್ರೂರಾದ 10 ಜನರನ್ನು ತಿಳಿಸುವುದರಿಂದ ಅವರು ತಮ್ಮಲ್ಲೇ ಭಗವಂತನನ್ನು ತಿಳಿದುಕೊಂಡು ವಿಶ್ವೋಪಾಸನೆ ಮಾಡಿದ ಕ್ರಮವನ್ನು ತಿಳಿಸಿದ್ದಾರೆ. ಆದ್ದರಿಂದ ಅಂಥ ವಿಶೇಷ ಜ್ಞಾನವನ್ನು ಬೋಧಿಸಿದ ಪುರಂದರದಾಸರಿಗೂ ವಿಶ್ರಾಂತಿ ನಮ್ಮ ಮುಕ್ತಿವಿದೆಯಮ್ಮ ಎಂದು ಅವರ ಅಂತರ್ಯಾಮಿಗೆ ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಒದಗುವುದರಿಂದ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳನ್ನು ಸ್ಮರಿಸಿ ಅವರನ್ನು ನಮಸ್ಕರಿಸಿ, ತಂದೆ ತಾಯಿ ಇರುವಿಗೆ ನೆರವಾದ ಬಂಧು ಬಳಗದವರನ್ನು, ಗುರು ಹಿರಿಯರನ್ನು ನೆನೆಸಿ ಅವರನ್ನು ನಮಸ್ಕರಿಸಿ, ಇವರ ಅಂತರ್ಯಾಮಿಯಾಗಿರ್ತಕ್ಕಂಥ ವ್ಯಕ್ತವಾಗಿರತಕ್ಕಂಥ ತತ್ವಾಭಿಮಾನಿ ದೇವತೆಗಳು ವಿಶೇಷ ಆಕಾರವನ್ನು ನಿಂತು ಮನುಷ್ಯ ಆಕಾರದಲ್ಲಿ ಮನುಷ್ಯ ಜನ್ಮದಲ್ಲಿ ಮನುಷ್ಯ ವಿವಿಧವಾದ ಅಂಗಗಳನ್ನು ಕೊಟ್ಟು ಅಲ್ಲಿಂದ ಯೋಗ್ಯವಾದ ಕರ್ಮವನ್ನು ಮಾಡಿಸುವುದಕ್ಕೆ ತತ್ವಾಭಿಮಾನಿ ದೇವತೆಗಳೇ ಸಿದ್ಧ ಪುರುಷರಾಗಿದ್ದಾರೆ. ಪಂಚರೂಪದಲ್ಲಿ ಭಗವಂತನಿದ್ದಾನೆ ಎಂಬ ತಿಳುವಳಿಕೆ ಕೊಡತಕ್ಕಂಥ ಅವರ ತತ್ವಾಭಿಮಾನಿ ದೇವತೆಗಳು ಪಂಚಭೂತಗಳಲ್ಲೂ ನಿಂತಿದ್ದಾರೆ. ಆದ್ದರಿಂದ ಎಲ್ಲ ಅಭಿಮಾನಿ ದೇವತೆಗಳು ವಿಶೇಷವಾಗಿ ನೆನೆಸಿಕೊಳ್ಳಬೇಕು. ಇವರಲ್ಲಿ ಶ್ರೇಷ್ಠರಾದ ವಾಯುದೇವರು ದೇವೋತ್ತಮನಾಗಿದ್ದಾರೆ, ಅಕಣಶ್ವನಾಗಿದ್ದಾರೆ, ಮುಖ್ಯ ಗುರುಗಳಾಗಿದ್ದಾರೆ, ಮೂಲ ಗುರುಗಳಾಗಿದ್ದಾರೆ, ರುಜುಗಳಾಗಿದ್ದಾರೆ ಎಂಬುದನ್ನು ತಿಳಿಯಬೇಕು. ಆದರೆ ಇವರೆಲ್ಲರೂ ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ಅವನೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡುವುದರಿಂದ ನಾವು ಭಗವಂತನನ್ನು ವಿಶೇಷಾಕಾರವಾಗಿ ಆರಾಧಿಸಬೇಕು, ಸತ್ಕರಿಸಬೇಕು, ಸ್ತುತಿಸಬೇಕು. ಹೇಗೆ ಇದನ್ನು ಮಾಡುವುದು? ಭೂಯಿಷ್ಟಾಂತರ ಮುಕ್ತಿಮಿದೇಮ, ಭೂಯಿಷ್ಟಾಂತರ ಮುಕ್ತಿಮಿದೇಮ, ಭೂಯಿಷ್ಟಾಂತರ ಮುಕ್ತಿಮಿದೇಮ ಅಂತೇಳಿ ನಮ್ರವಾಗಿ ನಮ್ಮ ಸೋಳ ಭಾರತೀಯ ನಮಗೆ ಪ್ರಣಂತರತು ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.